ಅಯ್ಯೋ ಅಯ್ಯಪ್ಪ. ರೀ, ಯಾರೀ ನೀವು? ಎದ್ದೇಳ್ರಿ. ರೀ, ರೋಡಲ್ಲಿ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಕುಡಿಯೋದಾದ್ರೆ ಮನೇಲಿ ಕುಡಿಬೇಕು ತಾನೆ, ರಸ್ತೆಯಲ್ಲಿ ಕುಡ್ಕೊಂಡು ನಮ್ ಪ್ರಾಣ ಯಾಕೆ ತಿಂತೀರಾ? ಸಾರಿ, ನಿಮ್ಮ ಪ್ರಾಣ ತಿದ್ದಿಲ್ಲ, ನನ್ನ ಪ್ರಾಣ ನಾನೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನೀವೇನ್ರಿ ಒಳ್ಳೆ ಮುಸ್ಕೊಡೋ ಥರ ಆಕ್ಸಿಡೆಂಟ್ ಮಾಡಕ್ಕೆ ಬರ್ತೀರಾ? ಕರೆಕ್ಟಾಗಿ ಆಕ್ಸಿಡೆಂಟ್ ಮಾಡೋಕ್ಕೂ ಬರಲ್ವಾ? ಕಮಾನ್, ಟ್ರೈ ಅಗೇನ್, ಹೊಡಿ. ನಾನು ಸಾಯ್ಬೇಕು, ಪ್ಲೀಸ್ ಗೋ. ಯಾರೋ ದೊಡ್ಡ ಮನುಷ್ಯನ್ ತರ ಕಾಣಿಸ್ತಾನೆ. ಇವಂದೇನ್ ಕರ್ಮನೋ ಏನೋ, ಯಾಕೋ ಸಾಯೋ ಮೂಡಲಿದ್ದಾನೆ. ನಾನು ಬಿಟ್ಟು ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾನೆ. ಗ್ಯಾರಂಟಿ ನನ್ನ ಮೇಲೆ ಬಂದ್ಬಿಡುತ್ತೆ. ಹೆಲ್ಪ್ ಹೆಲ್ಪ್ ಸರ್, ಹೆಲ್ಪ್ ಸರ್. ಸರ್ ಯಾಕ್ರಿ, ಏನಾಯ್ತು? ಸರ್, ಇವನ್ ಯಾವನೋ ಗೊತ್ತಿಲ್ಲ ಸರ್, ಕುಡ್ಕೊಂಡ್ ಬಂದು ನನ್ನ ಗಾಡಿಗೆ ಗುದ್ದಿದ್ದಾನೆ. ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಇದೆಯಾ? ಹಾ ಮೇಡಮ್, ಇಲ್ಲೇ ಹತ್ರದಲ್ಲಿದೆ, ಬನ್ನಿ ಕರ್ಕೊಂಡು ಹೋಗೋಣ. ಹಾ. ಓಕೆ ಸರ್, ರೆಸ್ಟ್ ಮಾಡಿ. ಸಿಸ್ಟರ್, ಸರ್, ಈ ಟಾನಿಕ್ ಹಾಕಿ. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯಿತು. ಐ ಆಮ್ ಸಾರಿ. ಏನ್ರಿ ಸಾರಿ? ಕುಡ್ಕೊಂಡ್ ಬಂದು ನನ್ ಗಾಡಿಗೆ ಅಡ್ಡ ಬರ್ತೀರಾ? ನಾನ್ ಸ್ಲೋ ಇದ್ದದಕ್ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಇನ್ನ ಏನ್ ಗತಿ ಆಗಿರೋದು ನಿಮ್ಗೆ? ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಲ್ವಾ? ಸಾರಿ ಕೇಳ್ಬಿಟ್ರೆ ಆಗಿರೋ ಅನಾಹುತ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಕೋರ್ಟು ಕಚೇರಿ ಅಂತ ಅಲಿಬೇಕಾಗಿತ್ತು. ನನ್ ಗಾಡಿ ತಗೊಂಡ್ ಹೋಗಿ ಸ್ಟೇಷನ್ ಮುಂದೆ ನಿಲ್ಸಿರೋರು. ಈ ಗಾಡಿ ಇಲ್ದೆ ನನ್ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಗೊತ್ತಾ? ನಿಮ್ಮ ಕನ್ಸರ್ನ್ ನನ್ನ ಬಾಡಿದ ಅಥವಾ ನಿಮ್ಮ ಗಾಡಿದ? ಎರಡೂ ಇದೆ. ನೋಡಕ್ ಒಳ್ಳೆ ಡಿಗ್ನಿಫೈಡ್ ಪರ್ಸನ್ ತರ ಕಾಣಿಸ್ತೀರಾ. ಯಾಕೆ ರೋಡಲ್ಲೆಲ್ಲ ಕುಡ್ಕೊಂಡು ಓಡಾಡ್ತೀರಾ? ಯಾವ್ದಾದ್ರೂ ಬಾರಲ್ಲಿ ಹೋಗಿ ಕುಡ್ದು ಇಲ್ದಾದ್ಮೇಲೆ ಮನೆಗೆ ಹೋಗ್ಬೋದಲ್ವಾ? ಏನು ಮಾಡೋದು ಮೇಡಮ್, ಎಲ್ಲ ಕೈ ಕೊಟ್ಟಾಗ ಎಣ್ಣೆನೇ ಅಲ್ವಾ ಕೈ ಹಿಡಿಯೋದು. ಈ ವೇದಾಂತಕ್ಕೇನು ಕಮ್ಮಿ ಇಲ್ಲ. ನೀವಾಗೆ ತೂರಾಡ್ಕೊಂಡು ನನ್ ಗಾಡಿ ಮುಂದೆ ಬಂದ್ರಿ. ನಾನೇನಾದ್ರೂ ಸರಿಯಾದ ಸಮಯಕ್ಕೆ ಬ್ರೇಕ್ ಹಿಡಿಲಿಲ್ಲ ಅಂದಿದ್ರೆ ನಿಮ್ ಕೈ ಕಾಲ್ಗತಿ ಏನು? ದುಡ್ಡಿರೋ ದೊಡ್ಡ ಮನುಷ್ಯರೆಲ್ಲ ಹೀಗೆ. ಛೇ, ನಿಮ್ ಶೋಕಿಗೋಸ್ಕರ ಯಾರನ್ ಬೇಕಾದ್ರೂ ಬಲಿಪಶು ಮಾಡ್ಬಿಡ್ತೀರಾ ನೀವು. ಇನ್ಮೇಲೆಲ್ಲಾದ್ರೂ ಸಿಕ್ಕಿದ್ ಗಾಡಿಗೆ ಅಡ್ಡ ಬಂದು ತೊಂದರೆ ಕೊಟ್ರೆ ನಾನ್ ನಿಮ್ ಮೇಲೆ ಕೇಸ್ ಬುಕ್ ಮಾಡಿ FIR ಹಾಕ್ಸ್ಬಿಡ್ತೀನಿ. ಹುಷಾರ್. ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ಹೈ ಡೋಸೇಜ್ ಮೆಡಿಸಿನ್ ಕೊಟ್ಟಿರೋದ್ರಿಂದ ಅವರು ಡೀಪ್ ಸ್ಲೀಪ್ಗೆ ಹೋಗಿದ್ದಾರೆ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಓ ಹೌದಾ? ಇದ್ ಮೊದ್ಲೇ ಹೇಳ್ಬೋದಿತ್ತಲ್ಲ ಡಾಕ್ಟರ್. ಸುಮ್ನೆ ನಾನು ಇಷ್ಟೊತ್ತು ಮಾತಾಡಿ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಗೋಯ್ತು. ಮೇಡಮ್, ಪೇಷಂಟ್ಗೆ ಇನ್ನು ಬೆಳಗ್ಗೆನೇ ಎಚ್ಚರ ಆಗೋದು. ಹಾಗಾದ್ರೆ ನಾನು ಇಲ್ಲಿದ್ದು ಏನ್ ಮಾಡ್ಲಿ? ನಾಳೆ ಬೆಳಿಗ್ಗೆ ಬರ್ತೀನಿ. ಡಾಕ್ಟರ್, ಏನಾಗಿದೆ ಪ್ರೀತುಗೆ? ಇಸ್ ಹಿ ಫೈನ್? ನೀವು? ನಾನು ಕಾತ್ಯಾಯಿನಿಂದ, ಹಿಸ್ ಸಿಸ್ಟರ್. ಓ, ನಥಿಂಗ್ ಟು ವರಿ. ಹಿ ಈಸ್ ಔಟ್ ಆಫ್ ಡೇಂಜರ್. ಸ್ವಲ್ಪ ಕೈ ಕಾಲ್ಗೆ ಏಟಾಗಿದೆ ಅಷ್ಟೇ. IV ಇಂಜೆಕ್ಷನ್ನು, ಆಂಟಿಬಯೋಟಿಕ್ಸ್ ಎಲ್ಲ ಅಡ್ಮಿನಿಸ್ಟರ್ ಮಾಡಿದ್ದೀವಿ. ಬೆಳಗ್ಗೆವರೆಗೂ ಅವ್ರು ರೆಸ್ಟ್ ಮಾಡಲಿ, ಆಮೇಲೆ ನೀವು ಮಾತಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ಹೆಲ್ಮೆಟ್ ಬಿಟ್ಟೋಗಿದೆ, ಹೆಲ್ಮೆಟ್ ತಗೋತೀನಿ. ಮೇಡಮ್, ಆಕ್ಚುಲಿ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏಕೆಂದ್ರೆ ನಿಮ್ಮ ಬ್ರದರ್ನ ಅವರೇ ಹಾಸ್ಪಿಟಲೈಸ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನನ್ನ ತಮ್ಮನ್ನ ಹಾಗೆ ರೋಡಲ್ಲಿ ಬಿಡದೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ರಲ್ಲ.
ದೊಡ್ಡ ಮನುಷ್ಯರಿಗೆಲ್ಲ ಮನುಷ್ಯತ್ವ ಇರಲ್ಲ ಮೇಡಮ್, ಅದೆಲ್ಲ ನಮ್ಮಂತ ಕಾಮನ್ ಪೀಪಲ್ಗೆ. ನಿಮ್ ಥ್ಯಾಂಕ್ಸ್ ಯಾರಿಗ್ ಬೇಕು? ಕುಡ್ಕೊಂಡು ತಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದಲ್ದೆ ಪಬ್ಲಿಕ್ ಲೈಫ್ಗೂ ಡಿಸ್ಟರ್ಬ್ ಮಾಡ್ತಾರೆ. ಈ ಶ್ರೀಮಂತರೆಲ್ಲ ಅಷ್ಟೇನೆ, ಏನಿದ್ರೂ ಯಾವತ್ತಿದ್ರೂ ಇದೆಲ್ಲ ಗೋಳೆ. ನೋಡಿ ಮೇಡಮ್, ನಿಮ್ ಸಮಸ್ಯೆಗಳೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಇದನ್ನೆಲ್ಲ ರಸ್ತೆಗೆ ತಂದು ನಮ್ ಪ್ರಾಣ ಯಾಕೆ ತಿಂತೀರಾ? ಒನ್ ಮೋರ್ ಥಿಂಗ್ ಮೇಡಮ್, ಇವ್ರೇನೋ ಡಿಪ್ರೆಷನ್ ಅಲ್ಲಿ ಇರ್ಬೇಕು. ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಾಯ್ತೀನಿ ಅಂತ ಹೇಳ್ತಾ ಇದ್ರು. ಹಾಸ್ಪಿಟಲ್ ಇಂದ ಓಡೋಗ್ಬಿಟ್ಟಾರು. ಹುಷಾರಾಗಿ ನೋಡ್ಕೊಳ್ಳಿ. ವಾಟ್? ಐ ಆಮ್ ಸೋ ಸಾರಿ. ಹಾಗೆ ನಿಮ್ ಬ್ರದರ್ಗೆ ಸ್ವಲ್ಪ ಗುಡ್ ಮ್ಯಾನರ್ಸ್ನ ಹೇಳ್ಕೊಡಿ. ಆಸ್ ಎ ಫ್ರೆಂಡಾಗಿ ಕೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಹತ್ರ ನಿಜ ಹೇಳು. ಫ್ರೆಂಡ್ ಆದ್ರೂ ಅದಕ್ಕೊಂದು ಲಿಮಿಟ್ ಅನ್ನೋದಿರುತ್ತೆ. ಎಲ್ಲರೂ ಅವ್ರವ್ರ ಲಿಮಿಟಲ್ಲಿದ್ರೆ ಅದೇ ಒಳ್ಳೇದು. ಹಾಗಲ್ಲ ಕಾವೇರಿ. ಪ್ಲೀಸ್ ಸರ್, ಇನ್ಮೇಲಾದ್ರೂ ಈ ಕಾವೇರಿ ಜಪ ಮಾಡೋದ್ ಬಿಟ್ಟು ನಿಮ್ಮ ಕರಿಯರ್ ಬಗ್ಗೆ ಜಪ ಮಾಡಿ. ಪಾಪ ಪ್ರೀತು ಜೊತೆ ನಾನು ಅಷ್ಟೊಂದು ರೂಢಾಗಿ ಮಾತಾಡಬಾರ್ದಾಗಿತ್ತೇನೋ. ಅವನಿಗದೆಷ್ಟು ಬೇಜಾರಾಯ್ತೋ ಏನೋ. ಆದರೆ ನಾನಾದರೂ ಏನು ಮಾಡಲಿ? ನಾನು ಹಾಗೆ ಬಿಹೇವ್ ಮಾಡದೆ ಹೋಗಿದ್ದಿದ್ರೆ ನನ್ನಿಂದ ಅವನನ್ನು ಫೇಸ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪ್ರೀತು, ಐ ಆಮ್ ರಿಯಲಿ ಸಾರಿ. ಪೂರ್ಣಿ, ಕಾವೇರಿಗೆ ತಿಂಡಿಗೆ ಬರಕ್ ಹೇಳು. ತಿಂಡಿ ರೆಡಿ ಆಯ್ತು. ಅಮ್ಮ, ಕಾವೇರಿನೇ ಬಂದ್ಲು. ಓಹೋ, ಬಾ ಕಾವೇರಿ, 2 ನಿಮಿಷ, ತಿಂಡಿ ರೆಡಿ ಆಗೋಯ್ತು. ಏನ್ ಇವ್ರು ಇವತ್ತಿಷ್ಟೊತ್ತಾದ್ರೂ ಪಾರ್ಕಿಂದ ಬರ್ಲೇ ಇಲ್ವಲ್ಲ? ಆಫೀಸಿಗೆ ಬೇರೆ ಲೇಟ್ ಆಗ್ತಿದೆ. ನಿನ್ ಗಂಡನ್ಗೆ ಆಫೀಸಿಗೆ ಪಂಕ್ಚುಯಲ್ ಆಗಿ ಹೋಗ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇದ್ರೆ ತಾನೆ. ಆ ಪಾರ್ಕಲ್ಲಿ ಅದ್ ಏನೇನ್ ಬುರ್ಡೆ ಬಿಡ್ತಿರ್ತಾರೋ ಏನೋ. ಏನ್ರಿ, ಜಾಗಿಂಗ್ ಇಂದ ಇಷ್ಟು ಲೇಟ್ ಆಗಿ ಬರ್ತಿದ್ದೀರಾ? ಆಫೀಸಿಗೆ ಹೋಗಲ್ವಾ? ಪೂರ್ಣಿ, ಬಾಸೇ ಆಫೀಸಿಗೆ ಬರಲ್ಲ ಅಂದಮೇಲೆ ನಾವುಗಳು ವರ್ಕರ್ಸು ಊರಿಗೆ ಮುಂಚೆ ಹೋಗಿ ಏನು ಮಾಡ್ಬೇಕು ಹೇಳು? ನಿಧಾನಕ್ಕೆ ಹೋದ್ರಾಯ್ತು. ಅಂದ್ರೆ ಪ್ರೀತು ಆಫೀಸಿಗೆ ಬರಲ್ವಾ? ಅವನು ಬರಲಿಲ್ಲ ಅಂದ್ರೆ ಆಫೀಸೇ ಇರಲ್ವಾ? ಅಲ್ಲ, ನಿನ್ಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇನ್ನೋಸೆಂಟ್ ಇಡಿಯಟ್ ಥರ ಬಿಲ್ಡಪ್ ಕೊಡಬೇಡ. ಅದು ನಿಮಗೆ ವಿಷಯ ಗೊತ್ತಿಲ್ಲದೆ ಇರುತ್ತಾ? ಜೂನಿಯರ್ ಬಾಸ್ ಮನೇಲೇ ಇರುವಾಗ. ಗೊತ್ತಿಲ್ಲದೆ ಇರೋದಕ್ಕೆ ಕೇಳ್ತಿರೋದು, ಇಲ್ಲಾಂದ್ರೆ ನಿಮ್ಮನ್ನ ಯಾರು ಕೇಳ್ತಿದ್ರು? ನಿಜವಾಗ್ಲೂ ನಿಮಗೆ ವಿಷಯ ಗೊತ್ತಿಲ್ವಾ? ನೋಡಿ, ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಬಿಡಿ. ಸುಮ್ಮನೆ ಬಿಲ್ಡಪ್ ಕೊಡಬೇಡಿ. ಸಾರಿ ಪೂರ್ಣಿ, ನಿಮಗೆ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಆಯ್ತು, ಅದೇನ್ ವಿಷಯ ಹೇಳಿ. ಪ್ರೀತು ಯಾಕೆ ಬರಲ್ಲ? ಯಾಕಂದ್ರೆ ನಮ್ಮ ಪ್ರೀತಮ್ ಸರ್ಗೆ ನೆನ್ನೆ ರಾತ್ರಿ ಆಕ್ಸಿಡೆಂಟ್ ಆಗೋಗಿದೆ.